ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ನನ್ನ ಥ್ರೋಟು ಇನ್ನೂ ಕೂಡ ಕರೆಕ್ಟ್ ಆಗಿಲ್ಲ. ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಸಂಡೇ ಅಂದರೆ ಎಲ್ಲರೂ ಕೂಡ ಒಂದು ವೆಕೇಷನ್ ಅಂತ ಹೋಗ್ತಾನೆ ಇರ್ತಾರೆ ಅಲ್ವಾ. ಹಾಗಾಗಿ ನಾವು ಕೂಡ ಒಂದು ವೆಕೇಷನ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಈ ಪ್ಲೇಸ್ ಬಂದು ನಾನು ಸುದಿನ 3 to 4 ಇಯರಿಂದ ಕೇಳ್ಕೊತಾ ಇದ್ದೆ ಈ ಪ್ಲೇಸ್ಗೆ ಹೋಗಬೇಕು ಅಂತ ಹೇಳಿ. ಬಟ್ ಅವರು ಟೈಮ್ ಇಲ್ಲ ಅಥವಾ ಸಮ್ ರೀಸನ್ಸ್ ಕೊಟ್ಟು ಅದನ್ನು ಮುಂದೆ ಆಗ್ತಾನೆ ಇದ್ರು. ಸೊ ಫೈನಲಿ ಇಟ್ಸ್ ಕಮ್. ನಾವು ಕೂಡ ಪ್ಲೇಸ್ಗೆ ಹೋಗಿದ್ವಿ. ಸೊ ಯಾವ ಪ್ಲೇಸು ಏನು ಎಂತು ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರ್ತೀಯಲ್ವಾ. ಹಾಗಿದ್ರೆ ಈ ವಿಡಿಯೋನ ಫುಲ್ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಸೊ ನಾವು ಹೋಗಿದ್ದು ಬಂದು ಗಗನಚುಕ್ಕಿ ಭರಚುಕ್ಕಿಗೆ. ಅಂದರೆ ನನಗೆ ತುಂಬ ಆಸೆ ಇತ್ತು ತಲಕಾಡು ಗಗನಚುಕ್ಕಿ ಎಲ್ಲ ನೋಡಬೇಕು ಅಂತ. ಯೂಶ್ವಲಿ ನಾನು ಆ ಕಡೆ ಪ್ಲೇಸ್ ಹೋಗೇ ಇರಲಿಲ್ಲ. ಸೊ ಸುದ್ದಿಗೆ ಹೇಳ್ತಾ ಇದ್ದೆ ಓಕೆ ಹೋಗೋಣ ಅಂತೆಲ್ಲ ಹೇಳ್ತಿದ್ರಲ್ವ. ಹಾಗಾಗಿ ನಾವು ಈ ಬಾರಿ ಅದನ್ನು ಪ್ಲ್ಯಾನ್ ಮಾಡಿದ್ವಿ. ಇದೊಂಥರ ಸಡನ್ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಮನೆ ಬಿಟ್ಟಿದ್ದು ಕೂಡ ತುಂಬ ಲೇಟ್ ಆಯಿತು. ಸೊ ಬೇಗ ಮನೆ ಬಿಟ್ಟಿದ್ರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಬಟ್ ನಾವು ಮನೆ ಬಿಟ್ಟಿದ್ದೆ ಸ್ವಲ್ಪ 12 ಹಂಗೆ ಆಗೋಯಿತು. ಅಲ್ಲಿಗೆ ಹೋಗೋಷ್ಟರಲ್ಲಿ 2:30 ಹಂಗೆ ಆಗೋಯಿತು. ಸೊ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಿಮ್ಗೊಂದು ಟಿಪ್ ಏನಂತ ಹೇಳಿದ್ರೆ, ಯಾರು ಕೂಡ ಸಂಡೇ ಟೈಮ್ ಮಾತ್ರ ವೆಕೇಷನ್ನ ಈ ರೀತಿ ಫಿಕ್ಸ್ ಮಾಡ್ಕೊಬೇಡಿ. ಬಿಕಾಸ್ ತುಂಬ ರಶ್ ಇರುತ್ತೆ. ನಮಗೂ ಅದೇ ರೀತಿ ಆಯಿತು. ಸೊ ಬನ್ನಿ ಈಗ ಗಗನಚುಕ್ಕಿಗೆ ಯಾವ ರೂಟಲ್ಲಿ ಹೋದ್ವಿ, ಹೆಂಗೆ ಹೋದ್ವಿ ಅಂತ ತಿಳಿಸ್ಕೊಡ್ತೀನಿ. ನಾವು ನಮ್ಮ ಊರಿಂದ ಮೈಸೂರಿಗೆ ಹೋದ್ವಿ. ಮೈಸೂರಿಂದ ನಾವು ಡೈರೆಕ್ಟ್ ತೊಗೊಂಡಿದ್ದು ಬನ್ನೂರು ರೂಟ್ ಮೇಲೆ ಹೋದ್ವಿ. ಅದು ಹತ್ರ ಇರುತ್ತೆ ಅಂತ. ಸೊ ಈ ಗಗನಚುಕ್ಕಿ ಶಿವನಸಮುದ್ರ ಅನ್ನೋದು ಏನು ಬರುತ್ತೆ, ಅದು ಯಾವ ಡಿಸ್ಟಿಕಲ್ಲಿದೆ ಅಂತ ಹೇಳಿದ್ರೆ ಅದು ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕಲ್ಲಿದೆ. ಸೊ ಈಗ ಬಂದ್ವಿ ನೋಡಿ. ಇನ್ನೇನು ನಾವು ಗಗನಚುಕ್ಕಿ ಫಾಲ್ಸ್ ಹತ್ರ ರೀಚ್ ಆಗ್ತಾ ಇರಬೇಕಾದ್ರೆ ಆ ಊರೊಂದು ನೋಟನೇ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದೆಯೋ ಇಲ್ವೋ ಅನ್ನೋದು ನನಗೆ ಅಷ್ಟು ಗೊತ್ತಿಲ್ಲ. ಸೊ ಈಗ ನೋಡಿ ಫೈನಲಿ ಬಂದ್ವಿ. ಆಲ್ಮೋಸ್ಟ್ ನೋಡ್ಕೊಂಡು ಹೋಗೋರು ಹೋಗ್ತಾ ಇದ್ದಾರೆ, ಅಥವಾ ನಾವು ಈಗ ಹೋಗ್ತಾ ಇದ್ದೀವಿ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಜೊತೆಗೆ ಮಳೆ ಕೂಡ ಇತ್ತು. ಅದಂತೂ ತುಂಬ ಅಂದರೆ ಒಂಥರ ಫೀಲೇ ಚೇಂಜ್ ಆಗೋಯಿತು. ಇನ್ನು ಈ ಶಿವನಸಮುದ್ರ ಫಾಲ್ಸ್ ಅದ್ರ ಬಗ್ಗೆ ನಾವು ಹೇಳಬೇಕು ಅಂತ ಹೇಳಿದ್ರೆ, ಇದು ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್, ಏಷ್ಯಾದಲ್ಲೇ ಮೊದಲ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಆಗಿರುತ್ತೆ. ಮತ್ತು ಇದು ಸ್ಟಾರ್ಟ್ ಆಗಿದ್ದು ಬಂದು 1902 ಆಗಿರುತ್ತೆ. ಆ್ಯಂಡ್ ಈ ಪ್ರಾಡಕ್ಟ್ನ ನಮಗೆ ಡಿಸೈನ್ ಮಾಡಿದ್ದು ಯಾರಪ್ಪ ಅಂತ ಹೇಳಿದ್ರೆ ದಿವಾನ್ ಶೇಷಾದ್ರಿ ಅಯ್ಯರ್ ಮತ್ತು ನಮ್ಮ ಚೀಫ್ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯನವರು ನಮಗೆ ಈ ಹೈಡ್ರೋ ಎಲೆಕ್ಟ್ರಿಕ್ ಪ್ಲ್ಯಾನ್ನ ನಮಗೆ ಇನೋವೇಷನ್ ಮಾಡಿಕೊಡ್ತಾರೆ. ಇದು ಕಾವೇರಿ ನದಿಯ ದಂಡೆಯಲ್ಲಿರುವ ಜಲಪಾತ ಆಗಿದೆ. ಮತ್ತು ಈ ಊರಿನಲ್ಲಿ ಕಾವೇರಿ ನದಿ ಅದು ಹರ್ಕೊಂಡು ಹೋಗ್ಬೇಕಾದ್ರೆ 2 ಕಾವಲನ್ನ ಹೊಡೆಯುತ್ತೆ. ಸೊ ಆ 2 ಕಾವಲೇ ಗಗನಚುಕ್ಕಿ ಮತ್ತು ಭರಚುಕ್ಕಿ ಆಗಿರುತ್ತೆ. ಸೊ ಈ ಗಗನಚುಕ್ಕಿ ಅನ್ನೋದು ಬಂದು ಮಂಡ್ಯ ಡಿಸ್ಟಿಕ್ ಮಳವಳ್ಳಿ ತಾಲೂಕು ಆದರೆ ಭರಚುಕ್ಕಿ ಅನ್ನೋದು ಬಂದು ನಮಗೆ ಚಾಮರಾಜನಗರ ಡಿಸ್ಟಿಕ್ ಕೊಳ್ಳೇಗಾಲ ಆಗುತ್ತೆ. ಸೊ ಈಗ ನೋಡ್ತಾ ಇದ್ದೀರಲ್ಲ ನೋಡಿ, ಅಲ್ಲೇ ಹೈಡ್ರೋ ಎಲೆಕ್ಟ್ರಿಕ್ ಪವರ್ನ ಉತ್ಪಾದನೆ ಮಾಡುವಂಥದ್ದು. ಅಲ್ಲಿಗೆ ಯಾರನ್ನು ಕೂಡ ಬಿಡೋದಿಲ್ಲ, ತುಂಬ ರಿಸ್ಟ್ರಿಕ್ಟೆಡ್ ಏರಿಯಾ. ಸೊ ಅದಾದಮೇಲೆ ನಾವೀಗ ಇನ್ನೇನು ಬಂದ್ವಿ ಗಗನಚುಕ್ಕಿ ಹತ್ರ. ಇಲ್ಲ ಆಲ್ಮೋಸ್ಟ್ ಒಂದಷ್ಟು ಕ್ವಾರ್ಟರ್ಸ್ಗಳೆಲ್ಲ ಹಾಗೆ ಬಿದ್ದಿದೆ, ಮೀನ್ಸ್ ಪಾಳು ಬಿದ್ದಿದೆ. ಒಂದಷ್ಟು ಕ್ವಾರ್ಟರ್ಸಲ್ಲಿ ಜನ ಇದ್ದಾರೆ. ಸೊ ನನಗೆ ಏನೋ ಒಂಥರ ಬ್ಯೂಟಿಫುಲ್ ನೇಚರ್ ಅಂತಲೇ ಅನ್ನಿಸ್ತು. ಸೊ ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಷ್ಟೇ ಅಲ್ಲದೆ ಈ ವಿದ್ಯುತ್ ಸ್ಥಾಪನಾ ಕೇಂದ್ರದಿಂದ ಮೊದಲ ಬಾರಿಗೆ ಕೋಲಾರದ KGF ಗಣಿಗೆ ವಿದ್ಯುತ್ನ ನಾವು ಇಲ್ಲಿಂದ ಫಸ್ಟು ಕಳಿಸ್ಕೊಳ್ಳಲಾಗುತ್ತೆ. ಹಾಗೂ ಇಲ್ಲಿ ಅತಿ ದೊಡ್ಡ ಕಾಲುವೆ ಇದೆ, ಅದು ಕೂಡ ಬೆಂಗಳೂರಿಗೆ ನೀರು ಸಪ್ಲೈ ಆಗುವಂಥ ಕಾಲುವೆ ಅಂತೆ. ಸೊ ಈ ಥರ ಹಿಸ್ಟ್ರಿ ಎಲ್ಲ ನಾವು ತುಂಬ ಇಯರ್ ಬ್ಯಾಕೇ ಕೇಳ್ಕೊಂಡಿದ್ವಿ. ಇವಾಗ ಇದ್ರ ಬಗ್ಗೆ ಎಲ್ಲ ಒಂದೊಂದಾಗೆ ತಿಳ್ಕೊಳ್ಳೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನಮಗೂ ಕೂಡ ಇದ್ರ ಬಗ್ಗೆ ಕ್ಲಾಸಸ್ ಎಲ್ಲ ಇತ್ತು. ಅದನ್ನು ಈಗ ರಿಯಲಾಗಿ ನೋಡ್ತಾ ಇದ್ದಾಗ ತುಂಬ ಖುಷಿ ಅನಿಸುತ್ತೆ. ಎಸ್ ಗೈಸ್, ನೋಡಿ ಈಗ ಎಷ್ಟು ಟ್ರಾಫಿಕ್ ಆಗಿದೆ ಅಂದರೆ ವೆಹಿಕಲ್ ಕೂಡ ತುಂಬ ಅಷ್ಟೇ ಇದೆ. ಆ್ಯಂಡ್ ಪೊಲೀಸ್ ಅವರೆಲ್ಲ ನಿಂತ್ಕೊಂಡು ವೆಹಿಕಲ್ನ ಸರಿಯಾಗಿ ಪಾರ್ಕ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಲಾಟಲ್ಲಿ ನಮಗೆ ಗಾಡಿನ ಪಾರ್ಕ್ ಮಾಡೋಕ್ಕೂ ಕೂಡ ಪ್ಲೇಸ್ ಇರೋಲ್ಲ. ನಮ್ಗೆ ಇಲ್ಲೇ 1/2 hour ಟೈಮ್ ಸ್ಪೆಂಡ್ ಆಗೋಯಿತು. ಸೊ ಅಷ್ಟು ಅಂದರೆ ಅಷ್ಟು ರಶ್ ಇತ್ತು ಗಗನಚುಕ್ಕಿಲಿ. ಸೊ ಹೋಗೋರು ಹೋಗ್ತಾಯಿದ್ರು, ಬರೋರು ಬರ್ತಾಯಿದ್ರು. ನಾವು ಆಲ್ಮೋಸ್ಟ್ ಎಲ್ಲರೂ ನೋಡ್ಕೊಂಡು ಬರೋ ಟೈಮ್ಗೆ ಹೋಗಿದ್ವಿ. ಫೈನಲಿ ಗಗನಚುಕ್ಕಿಗೆ ಬಂದಿದ್ದೀವಿ. ಕಾರ್ನೆಲ್ಲ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ಬಂದಿದ್ದೀವಿ. ಸೊ ತುಂಬ ಅಂದರೆ ತುಂಬ ಜನ ಇದ್ದಾರೆ. ಸೊ ಬನ್ನಿ ನೋಡಿ ತೋರಿಸ್ತೀನಿ.
ದೂರದಿಂದನೇ ವ್ಯೂ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ನು ಫಾಲ್ಸ್ ಹತ್ರ ಇನ್ನೆಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೋದ್ವಿ. ಜನಗಳ ಮಧ್ಯೆ ನಮ್ಮ ಜಶ್ವಿ ಅಂತೂ ನಾನು ಒಬ್ಬಳೇ ನಡೀತೀನಿ ಅಂತ ಹೇಳ್ತಾ ಇದ್ಲು. ಸೊ ನಾವು ಯಾರ್ಯಾರು ಹೋಗಿದ್ವಿ ಅಂತ ಹೇಳಿದ್ರೆ ನಾನು, ಜಶ್ವಿ, ಸುಧಿ, ಯತಿ ಮತ್ತು ಸುಧಿ ಫ್ರೆಂಡು ಆ್ಯಂಡ್ ಅವ್ರ ಮಕ್ಕಳು. ಸೊ ಇಷ್ಟು ಜನ ಹೋಗಿದ್ವಿ. ನಮ್ಮ ಜಶ್ವಿ ಬಿದ್ದುಬಿಟ್ಲು ಅಂತ ಹೇಳಿ ಅವ್ರ ಅಪ್ಪ ಎತ್ಕೊಂಡಿದ್ದಾರೆ. ಏಕೆಂದರೆ ಅವಳು ಇವಾಗ ನಾನೊಬ್ಬಳೇ ವಾಕ್ ಮಾಡ್ತೀನಿ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳ್ತಾ ಇದ್ಲು, ಹಾಗಾಗಿ ಬಿದ್ಲು. ಸೊ ಫಾಲ್ಸ್ ನೋಡೋ ಜಾಗ ಅಂತೂ ಬಂದೇ ಬಿಡ್ತು. ನೋಡಿದ್ರೆ ನಾವೇನು ಜಾತ್ರೆಗೆ ಬಂದಿದ್ದೀವಾ ಅಥವಾ ಫಾಲ್ಸ್ ನೋಡೋಕೆ ಬಂದಿದ್ದೀವಾ ಅಂತ ಅನಿಸ್ಬಿಡ್ತು. ಏಕೆಂದರೆ ಇವಾಗ ಮಳೆಕಾಲ ಆಗಿರೋದ್ರಿಂದ ಫಾಲ್ಸ್ ಅಲ್ಲ, ಎಲ್ಲ ನದಿಗಳು ತುಂಬಿ ತುಳುಕಿ ಹರಿತಾ ಇರುತ್ತೆ. ಆವಾಗ ಫಾಲ್ಸ್ ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಹಂಗಿರುತ್ತೆ. ಸೊ ಫೈನಲಿ ನೋಡಿ ನಾವು ಕೂಡ ಫಾಲ್ಸ್ ಹತ್ರ ಹೋಗ್ತಾ ಇದ್ವಿ. ನಾವು ಕಾರ್ ಇಳಿದ ತಕ್ಷಣವೇ ಆ ನೀರಿನ ಸೌಂಡ್ ಅಷ್ಟು ಕೇಳ್ತಾ ಇತ್ತು. ಏಕೆಂದರೆ ಇದು ಅಷ್ಟು ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ. ಸೊ ಜಶ್ವಿಗೆ ಒಂದು ಎಕ್ಸೈಟ್ಮೆಂಟ್. ಅವಳು ಚುಂಚನಕಟ್ಟೆ ಫಾಲ್ಸ್ಗೆ ಹೋದಾಗಲೂ ಸ್ವಿಮ್ ಮಾಡೋಣ ಅಂತ ಹೇಳ್ತಾ ಇದ್ಲು, ಆ್ಯಂಡ್ ಇದು ಕೂಡ ಹೋದಾಗಲೂ ಸ್ವಿಮ್ ಮಾಡೋಣ ಅಂತ ಹೇಳ್ತಾ ಇದ್ಲು. ಗೈಸ್, ಇವಾಗ ಗಗನಚುಕ್ಕಿ ಫಾಲ್ಸ್ ಬಗ್ಗೆ ಹೇಳೋದಾದರೆ, ಈ ಗಗನಚುಕ್ಕಿ ಫಾಲ್ಸ್ ಅನ್ನೋದು 90 ಮೀಟರ್ ಹೈಟಿಂದ ಬೀಳುವ ದೊಡ್ಡ ಜಲಪಾತ ಆಗಿದೆ. ಇದನ್ನ ಒಂಥರ ನೋಡೋಕ್ಕೆ ದೊಡ್ಡದಾದ ಕುದುರೆ ಆಕಾರದಲ್ಲಿ ಈ ಜಲಪಾತ ಕಾಣುತ್ತಂತೆ. ದೆನ್ ಇದು 320 ಅಡಿಗಳಿಗಿಂತ ಹೆಚ್ಚು ಎತ್ತರದಿಂದ ಕೆಳಗೆ ನೀರು ಬೀಳುತ್ತಂತೆ. ಅಂದರೆ ಕಂಪ್ಯಾರಿಟಿವ್ಲಿ ಭರಚುಕ್ಕಿಗಿಂತ ಗಗನಚುಕ್ಕಿ ಸ್ವಲ್ಪ ಹೈಟಲ್ಲಿದೆಯಂತೆ. ಬಟ್ ಭರಚುಕ್ಕಿ ಸ್ವಲ್ಪ ಅಗಲಾಗಿ ಫಾಲ್ಸ್ನ ಅದು ಅಕ್ವೈರ್ ಮಾಡಿದೆ. ಇದು ಹೈಟಿಂದ ಬೀಳತ್ತೆ. ಆ್ಯಂಡ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಡಿವೈಡ್ ಆಗೋದು ಮೀನ್ಸ್ ಆ ಕಾವೇರಿ ನದಿ ಅನ್ನೋದಿದೆಯಲ್ಲ, ಅದು ಎಲ್ಲಿ ಡಿವೈಡ್ ಆಗುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ವೆಯ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ನಮಗೆ ಅಲ್ಲಿ ಮುಂದೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲಿ ಅಥವಾ ಫಾಲ್ಸ್ನ ನೋಡೋಕ್ಕಾಗಲಿ ಸಿಕ್ಕಲೇ ಇಲ್ಲ ಪ್ಲೇಸು. ನೀವು ನೋಡ್ತಾ ಇದ್ದೀರಾ, ಜನಗಳು ಒಳ್ಳೆ ಜೇನು ಮುತ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಜನಗಳಿದ್ರು ಮಾತ್ರ. ನಾನು ಸಂಡೇ ಅಂತ ಅಂದ್ಕೊಂಡ್ರೆ ಎಲ್ಲೆಲ್ಲಿಂದನೋ ತುಂಬ ದೂರದಿಂದ ಬರ್ತಾಯಿದ್ರು. ಸೊ ನಾವು ಪ್ಲ್ಯಾನ್ ಮಾಡ್ಕೊತೀವಿ ಅಲ್ವಾ ಸಂಡೇ ಅಂತ, ಸೊ ಹಾಗೆ ಅವರು ಇರ್ತಾರೆ. ಸೊ ಈ ಥರ ಫಾಲ್ಸ್ನ ನೋಡಬೇಕು ಅಂತ ಹೇಳಿದ್ರೆ ನೀವು ವೀಕ್ ಡೇಸಲ್ಲಿ ಮಾತ್ರ ಬರಬೇಕು. ಆ ಜಲಪಾತದ ಸೌಂಡ್ ಹೇಗಿರುತ್ತೆ ಅಂತ ನೀವು ಒಮ್ಮೆ ಕೇಳಿ. ಫೈನಲಿ ನಮಗೂ ಒಂದು 3 ಜಾಗ ಸಿಕ್ತು. ಹೋಗಿ ನಾವು ಒಂದಷ್ಟು ಫೋಟೋಸ್ ತೊಗೊಂಡ್ವಿ. ಒಬ್ಬರಾದ್ಮೇಲೆ ಒಬ್ಬರು ಹೋಗಿ ಫೋಟೋಸ್ ತೊಗೊಂಡ್ವಿ. ಇವಳೆ ಹೆಂಗಾಗಿತ್ತು ಅಂದರೆ, ಈ ದೇವಸ್ಥಾನದಲ್ಲಿ ಹೋದಾಗ ಪ್ರಸಾದಕ್ಕೆ ಅಥವಾ ದೇವ್ರ ದರ್ಶನಕ್ಕೆ ಹೋಗ್ತೀವಲ್ಲ ಅಥವಾ ಏನಾರು ಸೀಟ್ ಹಾಕೋಕ್ಕೆ ಹೋಗ್ತೀವಲ್ಲ, ಹಂಗಾಗಿತ್ತು ನಮ್ಮ ಪಜಿತಿ ಮಾತ್ರ. ಒಟ್ಟಿನಲ್ಲಿ ನೋಡಿದ ಖುಷಿ ಆಯಿತು. ತುಂಬ ಅಂದರೆ ತುಂಬ ರಶ್ ಇದೆ. ಸೊ ಇವಾಗ ಒಂದು ಫಾಲ್ಸ್ನ ನೋಡ್ಕೊಂಡು ಬಂದ್ವಿ. ತುಂಬ ಕ್ರೌಡ್ ಇದೆ ಸಂಡೇ ಆಗಿದ್ದರಿಂದ. ಇಲ್ಲಿ ಜಶ್ವಿ ನೋಡಿ ಆಯ್ ಮಾಡಿ, ನನ್ನ ತಮ್ಮನ ಸೊ ಇನ್ನೊಂದು ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಇವಾಗ ತುಂಬ ಕ್ರೌಡ್ ಇದೆ ಇಲ್ಲಿ. ಈಗ ಮಾವಿನಕಾಯಿ ಸೀಸನ್ ಎಲ್ಲ ಇರುತ್ತಲ್ವ, ಸೊ ಈಗ ಇಲ್ಲಿ ಮಾವಿನಕಾಯಿ ಎಲ್ಲ ಇರುತ್ತೆ. ಸುದಿ ಆಲ್ರೆಡಿ ತಗೊಳಕ್ಕೆ ಹೋಗಿದ್ದಾರೆ ಸೀಬೆಹಣ್ಣು. ಸೊ ಅದನ್ನು ತಗೊಂಡ್ರೆ ಈಗ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗಬೇಕು. ಸೊ ಬನ್ನಿ ನೋಡೋಣ ಸುದಿ ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು ಇವಾಗ. ಇಷ್ಟೊಂದು ಕ್ರೌಡ್ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಕೂಡ. ಇನ್ನು ನಿಂತಿದ್ದ ಕಡೆನೇ ನಮ್ಮ ಜಶ್ವಿ ಮತ್ತು ನಮ್ಮ ಯತಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ರು. ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆ ಮಾವಿನಕಾಯಿ ತಿನ್ನಬೇಕು ಅನಿಸ್ತಾ ಅಂತ ಹೇಳಿ ತಗೊಂಡ್ರೆ 80 ರೂಪೀಸ್ ಒಂದು ಮಾವಿನಕಾಯಿ ಅಂತೆ. ಬಟ್ ರೇಟ್ ತುಂಬ ಜಾಸ್ತಿ ಇತ್ತು. ಏನು ಮಾಡೋಕ್ಕಾಗಲ್ಲ, ಒಂದು ಕಡೆ ಬಂದ್ವಿ ಅಂದರೆ ತಗೊಂಡು ತಿನ್ನಲೇಬೇಕಂತ ಹೇಳಿ ತಗೊಂಡ್ವಿ. ಸೊ ಇನ್ನೇನು ಮುಗಿಸ್ಕೊಂಡು ಹೊರಡಷ್ಟರಲ್ಲಿ ನೋಡಿ ಕಾಮನ ಬಿಲ್ಲು ಎಷ್ಟು ಚೆನ್ನಾಗಿ ನಮ್ಮನ್ನ ಬೀಳ್ಕೊಡ್ತೈತೆ ಅಂತ. ದೆನ್ ಇವರಿಬ್ಬರು ಮಕ್ಳಿಗೆ ಐಸ್ ಕ್ರೀಮ್ ತಿನ್ನಿಸೋಷ್ಟರಲ್ಲಿ ಬ್ಯುಸಿ ಆಗಿದ್ರು. ಐಸ್ ಕ್ರೀಮ್ ಏಕೆಂದರೆ ಬಟ್ಟೆಗೆಲ್ಲ ಮಾಡ್ಕೊಂಡ್ಬಿಡ್ತಾರೆ ಅಂತ ಒಂದು ಕಡೆ ತಿನ್ಸ್ಕೊತಾ ಇದ್ರು. ಸೊ ಗೈಸ್, ಇವಾಗ ಗಗನಚುಕ್ಕಿ ಆಯ್ತು. ಈಗ ನೆಕ್ಸ್ಟ್ ಭರಚುಕ್ಕಿಗೆ ಹೋಗ್ತಾ ಇದೀವಿ. ಟೈಮ್ ಅಂದಾಲೆ 5 o'clock ಆಗೋಗಿದೆ. ಸೊ ಇವಾಗ ಕ್ಲೋಸಿಂಗ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ ಓಪನ್ ಇದೆಯಾ ಅಂತ. ಬಟ್ ತುಂಬ ಕ್ರೌಡ್ ಇದೆ. ನಮಗೆ ಪೀಸ್ಫುಲ್ಲಾಗಿ ನೋಡೋಕ್ಕೂ ಅಷ್ಟು ನಮಗೆ ಪ್ಲೇಸ್ ಸಿಗಲ್ಲ. ದೂರದಿಂದ ಎಷ್ಟು ನೋಡ್ಕೊತೀವಿ ಅಷ್ಟೇ. ಸೊ ನೋಡಿ ನಮ್ಮ ಜಶ್ವಿಕನ್ನ ಇವಾಗ ಫುಲ್ಲು ಎನರ್ಜೆಟಿಕ್ ಆಗಿದ್ದಾಳೆ. ಆವಾಗಲೇ ಅಳ್ತಾ ಇದ್ಲು ಅಲ್ಲಿ. ಸಾಕು
ನಮ್ಮ ಪಾಪದ ಏನು ಪ್ರಾಬ್ಲಮ್ ಅಂದರೆ ಒಂದು ಫೋಟೋ ಕೂಡ ತೆಗೆಸ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್. ಸೊ ಇಲ್ಲಿಂದ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಈಗ ನಮ್ಮ ಜಶ್ವನ್ ರೈಮ್ಸ್ ಹೇಳ್ತಾಳೆ, ಕೇಳ್ಕೊಂಡು ಕಮೆಂಟ್ ಮಾಡಿ ಆಯ್ತಾ. ಅಲ್ಲಿದ್ದವರು ಲೋಕಲ್ಸ್ ಹೇಳ್ತಾ ಇದ್ರು ಭರಚುಕ್ಕಿ ಕ್ಲೋಸ್ ಆಗುತ್ತೆ 5 ಗಂಟೆಗೆ, ನೀವು ಹೋದ್ರೂ ಕೂಡ ವೇಸ್ಟ್ ಅಂತ. ಟೈಮ್ ಬಂದು ಆಲ್ರೆಡಿ 5 ಆಗಿರೋದ್ರಿಂದ ಎಲ್ಲರೂ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ಹೋಗೋದೋ ಬೇಡೋ ಅಂದ್ಕೊಂಡ್ವಿ. ಆಗ ಬರೋದು ಬಂದಿದ್ದೀವಿ, ಓಪನ್ ಇದ್ದರೆ ನೋಡ್ಕೊಂಬರೋಣ, ಕ್ಲೋಸ್ ಇದ್ದರೆ ಮನೆಗೆ ಹೋಗೋಣ ಅಂತೇಳಿ ನಾವು ಹೋದ್ವಿ. ಸೊ ಅಲ್ಲಿಗೆ ನಾವು ಹೋದಾಗ ಫಾಲ್ಸ್ ಕ್ಲೋಸ್ ಇತ್ತಾ ಅಥವಾ ಓಪನ್ ಇತ್ತಾ, ರಶ್ ಇತ್ತಾ, ಫ್ರೀ ಇತ್ತಾ ಅನ್ನೋದು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಸ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.